ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ. ಇವತ್ತು ತಮ್ಮ ಮುಂದೆ ತಿಳಿಸಲಿಕ್ಕೆ ಬಯಸಿರುವಂಥ ವಿಚಾರ ಯಾವುದು ಅಂದರೆ, ಹೈಕೋರ್ಟ್ ಜಮೀನಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವವಾದ ತೀರ್ಪನ್ನು ನೀಡಿದೆ. ಆ ತೀರ್ಪಿಗೆ ಸಂಬಂಧಪಟ್ಟಂತೆ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ತಾ ಇರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಅಂದರೆ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನು ದಾಖಲಿಸಿದ ನಂತರ ಸಿವಿಲ್ ನ್ಯಾಯಾಲಯವು ಜಮೀನಿಗೆ ಸಂಬಂಧಪಟ್ಟಂತೆ ಇಂಜೆಕ್ಷನ್ ಆರ್ಡರ್ ಅಂದರೆ ಸ್ಟೇಯನ್ನು ನೀಡಿದ ಸಂದರ್ಭದಲ್ಲಿ ಆ ಸ್ಟೇಯನ್ನು RTCಯ ರೈಟ್ಸ್ ಕಾಲಮ್ನಲ್ಲಿ ಅದನ್ನು ನಮೂದಿಸಬೇಕಾ ಅಥವಾ ನಮೂದಿಸಬಾರ್ದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ಈ ಪ್ರಕರಣದಲ್ಲಿ ಸುವರ್ಣ ಎಂಬುವರು ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನನ್ನು ಹಾಕಿದರು. ಅವರು ತಮ್ಮ ಕುಟುಂಬದ ಜಮೀನಿಗೆ ಸಂಬಂಧಪಟ್ಟಂತೆ ವಿಭಾಗದ ಕೇಸನ್ನು ದಾಖಲಿಸುತ್ತಾರೆ. ಸೂಟ್ ನಂಬರ್ ಬಂದು OS ನಂಬರ್ 784/24 ಅದನ್ನು ಸಿವಿಲ್ ಕೋರ್ಟ್ನಲ್ಲಿ ಹಾಕಿದರು. ಈ ಪ್ರಕರಣವನ್ನು ಪರಿಶೀಲಿಸಿದ ನಂತರ ಸಿವಿಲ್ ಕೋರ್ಟ್ ಒಂದು ತಾತ್ಕಾಲಿಕ ತಡೆಯಾಜ್ಞೆಯನ್ನು ನೀಡಿತು, ಅಂದರೆ ಇಂಜೆಕ್ಷನ್ ಆರ್ಡರನ್ನು ನೀಡಿತ್ತು. ಈ ಆದೇಶದ ಪ್ರಕಾರ ಈ ಜಮೀನನ್ನು ಯಾರಿಗೂ ಕೂಡ ಮಾರಾಟ ಮಾಡಬಾರ್ದು ಮತ್ತು ವರ್ಗಾಯಿಸಬಾರದು ಮತ್ತು ಯಾವುದೇ ಮೂರನೇ ವ್ಯಕ್ತಿಯು ಇದರ ಮಧ್ಯೆ ಪ್ರವೇಶಿಸಬಾರದು ಅನ್ನೋ ಆದೇಶವನ್ನು ನೀಡಿತ್ತು. ಈ ಆದೇಶವನ್ನು ಪಡೆದ ಸುವರ್ಣ ಅವರು ತಹಸೀಲ್ದಾರ್ ಕಚೇರಿಗೆ ಅರ್ಜಿಯನ್ನು ಕೊಟ್ಟು ಈ ಕೋರ್ಟ್ ಇಂಜೆಕ್ಷನನ್ನು RTCಯಲ್ಲಿ ಅಂದರೆ ರೈಟ್ಸ್ ಕಾಲಮ್ನಲ್ಲಿ ದಾಖಲಿಸಬೇಕು ಅಂತ ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ತಹಸೀಲ್ದಾರ್ ಅವರು ಅದನ್ನು ನಿರಾಕರಿಸಿದರು. ಅವರು ನೀಡಿರುವಂಥ ಕಾರಣ ಏನಂದರೆ, ಈ ಸಿವಿಲ್ ಕೇಸ್ನಲ್ಲಿ ಸರ್ಕಾರ ಅಥವಾ ರೆವಿನ್ಯೂ ಅಧಿಕಾರಿಗಳನ್ನು ಪಕ್ಷಗಾರರನ್ನಾಗಿ ಮಾಡಿಲ್ಲ, ಅಂದರೆ ಪಾರ್ಟಿಗಳಾಗಿಲ್ಲ. ಆದ್ದರಿಂದ ನಾವು RTCಯಲ್ಲಿ ಅದನ್ನು ನಮೂದಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಈ ಕಾರಣದಿಂದ ಸುವರ್ಣ ಅವರು ಏನು ಮಾಡಿದ್ದಾರೆ, ಕರ್ನಾಟಕದ ಹೈಕೋರ್ಟ್ನ ಮೆಟ್ಟಿಲೇರಿದರು. ಈ ಪ್ರಕರಣವನ್ನು ವಿಚಾರಿಸಿದಂತಹ ನ್ಯಾಯಮೂರ್ತಿಗಳಾದ ಸಚಿನ್ ಶಂಕರ್ ಮಗದು ಅವರು ತಹಸೀಲ್ದಾರ್ ಅವರ ಈ ಕ್ರಮವನ್ನು ತೀವ್ರವಾಗಿ ಖಂಡಿಸ್ತಾರೆ. ಮತ್ತು ಹೈಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಸಿವಿಲ್ ಕೋರ್ಟ್ ನೀಡಿರುವಂತಹ ಒಂದು ಇಂಜೆಕ್ಷನ್ ಆರ್ಡರನ್ನು ಗಂಭೀರವಾಗಿ ಆದೇಶ ಅಂತ ಹೇಳುತ್ತೆ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಜಮೀನನ್ನು ಮಾರಾಟ ಮಾಡದಂತೆ ತಡೆಯುವುದು ಮತ್ತು ಮೂರನೇ ವ್ಯಕ್ತಿಗಳಿಗೆ ಹಕ್ಕು ಸೃಷ್ಟಿಯಾಗಬಾರ್ದು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅನಾವಶ್ಯಕ ಲಿಟಿಗೇಷನ್ಗಳು ಉದ್ಭವ ಆಗಬಾರ್ದು ಅನ್ನೋ ಕಾರಣದಿಂದ ಈ ಸ್ಟೇ ಆರ್ಡರನ್ನು ನೀಡುತ್ತಾರೆ. ಆದ್ದರಿಂದ ಈ ಅಧಿಕಾರಿಗಳು ಈ ಆದೇಶವನ್ನು ಗೌರವಿಸಿ RTCಯಲ್ಲಿ ದಾಖಲಿಸಬೇಕು. ಮತ್ತು ಹೈಕೋರ್ಟ್ ಇನ್ನೊಂದು ಪ್ರಮುಖ ವಿಷಯವನ್ನು ಕೂಡ ಹೇಳಿತ್ತು. ಏನು ಅಂತ ಹೇಳಿದ್ರೆ, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸೆಕ್ಷನ್ 127 ಸಬ್ ಕ್ಲಾಸ್ B ಪ್ರಕಾರ ಇಂಜೆಕ್ಷನ್ ಆದೇಶಗಳನ್ನು RTCಯಲ್ಲಿ ಅಂದರೆ ರೈಟ್ಸ್ ಕಾಲಮ್ನಲ್ಲಿ ದಾಖಲಿಸಬೇಕು. ಇದನ್ನ ಮಂಜುನಾಥ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 2020ರ ಹಿಂದಿನ ತೀರ್ಪನ್ನು ಕೂಡ ಸ್ಪಷ್ಟಪಡಿಸುತ್ತದೆ. ಅಂದ್ರೆ ಈ ಜಡ್ಜ್ಮೆಂಟ್ ಕೊಡುವಾಗ ಹಳೆಯ ತೀರ್ಪನ್ನು ಕೂಡ ಉಲ್ಲೇಖಿಸಿ ಜಡ್ಜ್ಮೆಂಟ್ ಅನ್ನು ನೀಡಿರುವಂತದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ರೆವಿನ್ಯೂ ಅಧಿಕಾರಿಗಳು ನಾವು ಕೇಸಿನಲ್ಲಿ ಪಕ್ಷಗಾರರಲ್ಲ, ಅಂದರೆ ಪಾರ್ಟಿಗಳು ಆಗಿಲ್ಲ ಅಂತ ಹೇಳಿ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಕೊನೆಯಲ್ಲಿ ಹೈಕೋರ್ಟ್ ಈ ಆದೇಶವನ್ನು ನೀಡಿ ತಹಸೀಲ್ದಾರ್ ನೀಡಿರುವಂತಹ ಎಂಡಾಸ್ಮೆಂಟ್ ಅಂದರೆ ಹಿಂಬರಹವನ್ನು ಕೂಡ ರದ್ದು ಮಾಡಿ ರೆವಿನ್ಯೂ ಅಧಿಕಾರಿಗಳಿಗೆ 2 ವಾರದೊಳಗೆ RTCಯಲ್ಲಿ ಇಂಜೆಕ್ಷನ್ ಆರ್ಡರನ್ನು ಎಂಟ್ರಿ ಮಾಡೋದಕ್ಕೆ ಸೂಚನೆ ನೀಡಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರಕ್ಕೂ ಕೂಡ ಸೂಚನೆಯನ್ನು ನೀಡಿ ಮುಂದೆ ಎಲ್ಲ ರೆವಿನ್ಯೂ ಅಧಿಕಾರಿಗಳು ಕೋರ್ಟ್ ಇಂಜೆಕ್ಷನ್ ಅಂದರೆ ಸ್ಟೇಯನ್ನು ಹಿಡಿದ ಸಂದರ್ಭದಲ್ಲಿ RTCಯಲ್ಲಿ ಕಡ್ಡಾಯವಾಗಿ ದಾಖಲಿಸಬೇಕು ಅಂತ ತಿಳಿಸಿದೆ. ಈ ತೀರ್ಪಿನ ಮುಖ್ಯ ಉದ್ದೇಶ ಏನು ಅಂತ ಹೇಳೋದಾದರೆ, ಸಿವಿಲ್ ಕೋರ್ಟ್ ಸ್ಟೇ ಅಂದರೆ ಇಂಜೆಕ್ಷನ್ ಆರ್ಡರ್ನ ನೀಡಿದಂಥ ಸಂದರ್ಭದಲ್ಲಿ RTCಯ ರೈಟ್ಸ್ ಕಾಲಮ್ನಲ್ಲಿ ದಾಖಲಿಸಬೇಕು. ರೆವಿನ್ಯೂ ಅಧಿಕಾರಿಗಳು ಇದನ್ನು ನಿರಾಕರಿಸಲು ಸಾಧ್ಯವಿಲ್ಲ ಅನ್ನುವಂತಹ ತೀರ್ಪನ್ನು ನೀಡುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದರೆ ತಾವೇನು ಇಲ್ಲಿವರೆಗೂ ಕೂಡ ನೋಡಿದ್ರಿ ನಮ್ಮ ವಿಡಿಯೋವನ್ನು. ಈ ವಿಡಿಯೋದಿಂದ ತಮಗೆ ಅನುಕೂಲ ಆಗಿದೆ ಅಂತ ನಾನಾದರೂ ಕೂಡ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದಂತ ಮುಂದೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ.